ನಾವು ಉಜಿರೆಯಲ್ಲಿ ಒಂದು ಮಹತ್ ಸಮಾರಂಭ ಮಾಡುವ ಆ ಧರ್ಮ ವಿಜಯವನ್ನು ಅಲ್ಲಿ ಘೋಷಿಸುವಂತ ಇದ್ವಿ. ಆದರೆ ತನಿಖೆಗೆ ಅಡ್ಡಿ ಆಗಬಾರ್ದು, ನಮ್ಮ ಇನ್ವೆಸ್ಟಿಗೇಷನಲ್ ಜರ್ನಲಿಸಮ್ ಖಾಲಿ TRPಗಾಗಿರಬಾರ್ದು. ಅದು ಧರ್ಮಸ್ಥಳದಲ್ಲಿ ಧರ್ಮ ಸ್ಥಾಪನೆ ಇದೆ ಅಲ್ವಾ, ಧರ್ಮ ಸಂರಕ್ಷಣೆ ಅಂತ ನಾವೇನು ಮಾಡಲಿಕ್ಕೆ ಹೊರಟಿದ್ವಲ್ಲ, ಅದು ನಮ್ಮ ಮೊದಲ ಉದ್ದೇಶ ಆಗಬೇಕಂತ ಮಾಡಿದ್ವಿ. ನಾವು ಟುಡೇ ಈಗಾಗಲೇ ನೋಡ್ತಾ ಇದ್ರಿ, ವರ್ಲ್ಡ್ ಕಪ್ ಕ್ರಿಕೆಟ್ ಆಗುವಂಗೆ ಎಲ್ಲರೂ ಹೈಕೋರ್ಟಿನ ಏನು ಇವತ್ತು ಏಕಸದಸ್ಯ ಪೀಠದಲ್ಲಿ ಆಗ್ತಾ ಇತ್ತು, ಕೋರ್ಟ್ ಹಾಲ್ ನಂಬರ್ 8ರಲ್ಲಿ ಎಲ್ಲ ಜನಗಳು ಕೂಡ ಅದರ ಆ ಕಡೆ ತದೇಕ ಚಿತ್ತವಾಗಿ ನೋಡ್ತಾ ಇದ್ರು, ಏನು ಬರ್ಬೋದು, ಏನು ಆಗಬಹುದು ಅನ್ನೋದು. ಇವತ್ತಿನ ಧರ್ಮ ವಿಜಯ ಏನು ಅನ್ನೋದನ್ನು ನಿಮಗೆ ಮೊದಲು ಹೇಳಬೇಕಾಗತ್ತೆ. ವಾಟ್ ಈಸ್ ದಿಸ್, ಏನಪ್ಪ ಇವತ್ತು ಅಂಥದ್ದು ಏನು ಧರ್ಮ ವಿಜಯ ಆಯಿತು ಅನ್ನೋದಕ್ಕೆ. ಇದೇ ಮಹೇಶ್ ಟಿಮರೋಡಿ, ಇದೇ ಮಟ್ಟಣ್ಣವರ್, ಜಯಂತ್ ಮತ್ತು ವಿಠ್ಠಲ್ ಗೌಡ ಮತ್ತು ಕುಸುಮಾವತಿ ಮತ್ತು ಟೀಮ್ ಮಾಡಿದಂತಹ ಆರೋಪಗಳು, ಚಿನ್ನಯ್ಯನಂತ ಹೇಳುವ ಒಬ್ಬ ಬುರುಡೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಮಾಡಿದಂತಹ ಏನು ಆ ಒಂದು ಷಡ್ಯಂತ್ರಗಳು ಎಲ್ಲಿಯವರೆಗಿತ್ತಂದರೆ ಕಳೆದ 2 ವರ್ಷ 2023ರಲ್ಲೇ ಇವರು ನಮ್ಮ ಹತ್ರ ಸಾವಿರಾರು ಹೆಣಗಳನ್ನು ಹೂತು ಹಾಕಿದಂತಹ ಏನು ಅಸ್ಥಿ ಪಂಜರಗಳಿದ್ದಾವೆ, ತಲೆಬುರುಡೆಗಳು ಎಲ್ಲೆಲ್ಲಿದ್ದಾವೆ ಅಂತ ನಮಗೆ ಗೊತ್ತಿದೆ, ನಮ್ಮ ಹತ್ರ ಸಾಕ್ಷಿ ಇದ್ದಾವೆ ಅಂತ ಘಂಟಾಘೋಷವಾಗಿ ಸಮಾರಂಭಗಳಲ್ಲಿ ಮತ್ತು ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದ ಇವರು ಕಡೆಗೂ ಸಕ್ಸೀಡ್ ಯಾವಾಗ ಆಗ್ತಾರೆ ಅಂದರೆ, ಒಂದು ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಅವನಿಗೆ ಯಾವುದೋ ಒಂದು ಅನ್ಯ ಧರ್ಮೀಯರವನನ್ನು ಕೂರಿಸ್ಬಿಟ್ಟು ಆ ಒಂದು ವೆಬ್ಸೈಟಲ್ಲಿ ಅವನಿಗೊಂದು ಭೀಮಾ ಅಂತ ಹೆಸರಿಟ್ಬಿಟ್ಟು ಅವನನ್ನು ಇಡೀ ರಾಜ್ಯದ ಮೂಲೆ ಮೂಲೆಗಳನ್ನು ಕರ್ಕೊಂಡೋಗಿದ್ದು ಮಾತ್ರ ಅಲ್ಲ, ಕೊಚ್ಚಿನಿಂದ ಹಿಡಿದು ಡೆಲ್ಲಿಯವರೆಗೆ ಅವನನ್ನು ಎಲ್ಲ ಕಡೆ ಕರ್ಕೊಂಡೋಗಿ ಈ ಪ್ಲ್ಯಾನ್ಗಳು ಷಡ್ಯಂತ್ರಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿ ಅಲ್ಲಿನೂ ತಮ್ಮ ಮುಖಕ್ಕೆ ಮಂಗಳಾರತಿ ಆದಾಗ ಅದನ್ನು ಒಂದು ಕಡೆ ಹೈಡ್ ಮಾಡಿಬಿಟ್ಟು ರಾಜ್ಯದಲ್ಲಿ ಇದನ್ನು ಸೆನ್ಸೇಷನಲ್ ಮಾಡಿ ತಮಗೆ SIT ಬೇಕು, ಆ SITಗೆ ಒಬ್ಬ ದಕ್ಷ IPS ಅಧಿಕಾರಿಯಾದಂಥ ಡಾಕ್ಟರ್ ಪ್ರಣಬ್ ಮೊಹಂತಿಯವರನ್ನು ಮಾಡಬೇಕು, ತದನಂತರ ಈ ಇನ್ಕ್ವೈರಿ ಆಗಬೇಕು, ಮತ್ತು ಎಲ್ಲೆಲ್ಲಿ ಬುರುಡೆಗಳನ್ನು ಚಿನ್ನಯ್ಯ ತೋರಿಸ್ತಾನೆ ಅದನ್ನೆಲ್ಲ ಅಗ್ದುಬಿಟ್ಟು ನೋಡಬೇಕು. ಅದು ಮಾತ್ರ ಅಲ್ಲ, ಚಿನ್ನಯ್ಯನಿಗೆ ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟ್ ಮೂಲಕ ಅವನನ್ನು ಪ್ರೊಟೆಕ್ಟ್ ಮಾಡಬೇಕು, ಮತ್ತು ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ವಕೀಲರ ಮೂಲಕ ನಾವು ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನುವ ಅರ್ಜಿ ಪುರಸ್ಕೃತವಾದ ಮೇಲೆ ಬೆಳ್ತಂಗಡಿ ಧರ್ಮಸ್ಥಳ ಯಾವಾಗ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೋ ಅಂಡರ್ ಸೆಕ್ಷನ್ 211 ಆಗ ಅದೇ ಚಿನ್ನಯ್ಯನನ್ನು ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಎದುರುಗಡೆ 183 ಸ್ಟೇಟ್ಮೆಂಟನ್ನು ಮಾಡಲಾಗುತ್ತೆ. ಆ ಒಂದು 183 ಸ್ಟೇಟ್ಮೆಂಟಲ್ಲಿ ಚಿನ್ನಯ್ಯ ಹೇಳ್ತಾನೆ, ಹೌದು ನಾನು ಸಾವಿರಾರು ಹೆಣಗಳನ್ನು ಹೂತಾಕಿದ್ದೀನಿ, ಆ ಹೆಣಗಳು ಪೋಸ್ಟ್ಮಾರ್ಟಮ್ ಆಗಿರಲ್ಲ, UDR ಆಗಿರಲ್ಲ, ಪೊಲೀಸ್ ಅವರಿಗೆ ಗೊತ್ತಿರಲ್ಲ, ಅದು ಆ ಹೆಣಗಳು 24 ಮತ್ತು 25 ವರ್ಷದ ಹೆಣ್ಮಕ್ಕಳದ್ದಾಗಿರ್ತವೆ, ಅವರು ರೇಪ್ ಆಗಿದಂತಹ ಕುರುಗಳನ್ನು ನಾನು ನೋಡಿರ್ತೀನಿ, ಆ ರೇಪ್ಗಳನ್ನು ಧರ್ಮಸ್ಥಳದಲ್ಲಿ ಯಾರೋ ಮಾಡಿದ್ರಂತ ನನಗೆ ಒಂದು ಡೌಟ್ ಇದೆ, ಅದನ್ನು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಮೂಲಕ ನನಗೆ ಹೂತಾಕ್ಲಿಕ್ಕೆ ಹೇಳ್ತಾ ಇದ್ರು, ನಾನು ಹೂತಾಕ್ತಾ ಇದ್ದೆ ಅನ್ನುವ 183 ಸ್ಟೇಟ್ಮೆಂಟ್ ಆಗುತ್ತೆ. ಆಗಲೇ ಪವರ್ TV ಕಣಕ್ಕಿಳಿಯುತ್ತೆ. ನಮ್ಮ ಫಸ್ಟ್ ಎಪಿಸೋಡ್ ತಲೆಬುರುಡೆ ರಹಸ್ಯ ಅನ್ನೋದರಲ್ಲಿ ಎಷ್ಟು ಧರ್ಮಸ್ಥಳ ಮತ್ತು ಬೆಳ್ತಂಗಡಿಗಳಲ್ಲಿ UDR ಆಗಿದೆ, ಯಾವ ರೀತಿಯಲ್ಲಿ ಅದನ್ನು ಹೂತಾಕಲಾಗಿದೆ, ಅದನ್ನು ಚಿನ್ನಯ್ಯ ಅಲ್ಲಿ ಹೂತಾಕಿದ್ದಕ್ಕೂ ಯಾವ ರೀತಿಯ ಪೇಮೆಂಟ್ಗಳನ್ನು ತಗೊಂಡಿದ್ದಾನೆ ಅನ್ನೋದನ್ನು ನಾವು ವರದಿ ಮಾಡಿದ್ದೀವಿ.